विजयम् आदिशंकर विजयम् सत्यशंकर विजयम् धर्मशंकर विजय। ಬಂಧುಗಳೇ, ನಮ್ಮ ಒಂದು ವಿಡಿಯೋಗಳಿಗೆ ತಾವು ನೀಡುತ್ತಿರುವಂತಹ ಪ್ರೋತ್ಸಾಹಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಮತ್ತೊಂದು ವಿಶೇಷವಾದಂತಹ ಚಿತ್ರೀಕರಣವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ಕೆಲವು ಧಾರ್ಮಿಕ ವಿಚಾರಗಳ ಚರ್ಚೆಯನ್ನ, ಈ ವಿಡಿಯೋಗಳನ್ನು ನಿಮ್ಮ ಬಂಧುವರ್ಗಗಳಲ್ಲಿ, ಸ್ನೇಹಿತರಲ್ಲಿ ಶೇರ್ ಮಾಡಿ, ನಿಮ್ಮ ಖಾಸಗಿ ಗುಂಪುಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ, ಅದರೊಂದಿಗೆ ನಮಗೆ ಸಹಕಾರ ನೀಡಿ ಅಂತ ಕೇಳ್ತಾ, ನಮ್ಮ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷವಾದಂತಹ ಸಂದರ್ಭ ಬರ್ತಾ ಇದೆ. ಇದೇ ಆಷಾಢ ಕೊನೆಯ ಶುಕ್ರವಾರ ಬೆಳಗ್ಗೆ ಚಂಡಿಕಾ ಹೋಮ ಮತ್ತು ಅಮ್ಮನವರಿಗೆ ವಿಶೇಷ ಅಲಂಕಾರಗಳ ಜೊತೆಯಲ್ಲಿ ಸಂಜೆ ಒಂದು ಅದ್ಧೂರಿಯಾದಂತಹ ಅಭೂತಪೂರ್ವ ಕಾರ್ಯಕ್ರಮ, ಒಂದು ಗಿರಿಜಾ ಕಲ್ಯಾಣವನ್ನ ಏರ್ಪಡಿಸ್ತಾ ಇದ್ದೇವೆ. ಅಂದ್ಕೋಬಹುದು, ಯಾಕೆ ಗಿರಿಜಾ ಕಲ್ಯಾಣಕ್ಕೆ ಇಷ್ಟೊಂದು ವಿಶೇಷತೆಯನ್ನು ಕೊಡ್ತಾ ಇದ್ದಾರೆ ಅಂತ. ಶಿವಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಗಿರಿಜಾ ಕಲ್ಯಾಣದ ವೀಕ್ಷಣೆಯಿಂದ ಮತ್ತು ಗಿರಿಜಾ ಕಲ್ಯಾಣದಲ್ಲಿ ಪಾಲ್ಗೊಳ್ಳುವುದರಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಅದು ಜ್ವಲಂತ ಸಮಸ್ಯೆಗಳಾದಂತಹ ಮದುವೆ ಆಗದೆ ಇರುವಂತಹ ಸಮಸ್ಯೆ. ಪ್ರತಿದಿನ ಸಾಕಷ್ಟು ಜನ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಆ ವಿಚಾರವನ್ನ ನಾವು ಇಲ್ಲಿ ಪರಿಹಾರ ಕಂಡುಕೋಬಹುದಾ? ಹಾಗಾಗಿ ಯಾರೂ ಅವಕಾಶವನ್ನು ತಪ್ಪಿಸ್ಕೊಳ್ದಿರಾ ಶುಕ್ರವಾರದ ಸಾಯಂಕಾಲ ಮುತ್ಯಾಲಮ್ಮನ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣಕ್ಕೆ ಎಲ್ಲರೂ ಬರೋಣ. ಜೊತೆಗೆ ಗಿರಿಜಾ ಕಲ್ಯಾಣದಲ್ಲಿ ಹಾಗಾದ್ರೆ ಮದುವೆ ಆಗದೆ ಇದ್ದವ್ರಿಗೆ ಮಾತ್ರ ಅಥವಾ ಮದುವೆ ನಿಧಾನ ಆಗದೆ ಇದ್ದವ್ರಿಗೆ ಮಾತ್ರ ಪರಿಹಾರವ ಅಂದ್ರೆ ಹಾಗಲ್ಲ. ಆ ತಾಯಿ ಪಾರ್ವತಿ ಸದಾಶಿವನೇ ನನ್ನ ಗಂಡನಾಗಬೇಕು ಅಂತ ಅಪರ್ಣೆಯಾಗಿ ಮಾಡಿದ ತಪಸ್ಸಿನ ಫಲ ಯಾವುದೇ ಹೆಣ್ಣು ಮಗಳಾಗ್ಲಿ ಗಂಡು ಮಗು ಆಗ್ಲಿ, ಒಂದು ಸುರದ್ರೂಪನಾದ ವರ ಆಗ್ಬಹುದು, ಒಂದು ಸುರದ್ರೂಪಿಯಾದಂತಹ ವಧು ಆಗಬಹುದು, ನಮಗೆ ಸಿಗ್ಬೇಕು ಅಂತಂದ್ರೆ ಅದು ಶಿವಪುರಾಣದಲ್ಲಿ ಹೇಳಿರುವ ಹಾಗೆ ನಾವು ಬಯಸಿದ ಹೆಣ್ಣು ಅಥವಾ ಗಂಡು ಸಿಗ್ಲಿಕ್ಕೆ ಗಿರಿಜಾ ಕಲ್ಯಾಣದಿಂದ ಸಾಧ್ಯ ಆಗತ್ತೆ. ಯಾವ ಶಿವನನ್ನೇ ಬಯಸಿ ತಪಸ್ಸು ಮಾಡಿದಂತಹ ಆ ತಾಯಿ ಪಾರ್ವತಿ ಪರ್ವತ ರಾಜಕುಮಾರಿ ಈ ಗಿರಿಜಾ ಕಲ್ಯಾಣದ ಈ ಒಂದು ಅಮೋಘವಾದಂತಹ ದೃಶ್ಯವನ್ನ ನಾವು ನೋಡಿದ್ರೆ ಅದರಿಂದ ಕಲ್ಯಾಣವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಿರುವಂತಹ ಈ ಒಂದು ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಎಲ್ಲರೂ ಮುತ್ಯಾಲಮ್ಮನ ದೇವಸ್ಥಾನಕ್ಕೆ ಆಗಮಿಸಿ ಗಿರಿಜಾ ಕಲ್ಯಾಣದಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಕೇಳ್ಕೊಳ್ತೀವಿ. ಆದಿ ದಂಪತಿಗಳಿಗೆ ಮದುವೆ ಮಾಡುವಷ್ಟು ದೊಡ್ಡವರು ನಾವು ಅಲ್ಲದೇ ಇದ್ರೂ ಲೋಕ ಕಲ್ಯಾಣತ್ವವಾಗಿ ಆಗ ನಡೆದಂತಹ ಮದುವೆಯ ಒಂದು ಚಿತ್ರವನ್ನ, ಕನಸನ್ನ ಇಲ್ಲಿ ನಾವು ನೋಡುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ತಮ್ಮ ಮುಂದೆ ಪ್ರಸ್ತುತಪಡ್ತಾ ಇದ್ದೀವಿ. ಇದೇ ತಿಂಗಳು 18ನೇ ತಾರೀಕು ಶುಕ್ರವಾರ, ಕೊನೆ ಆಷಾಢ ಶುಕ್ರವಾರ, ಜೊತೆಗೆ ಅದಕ್ಕೆ ಮುಂಚಿನ ದಿನವೇ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಆಗಿರ್ತದೆ. ಹಾಗಾಗಿ ವಿಶೇಷವಾದಂತಹ ಸಂದರ್ಭದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಲ್ಯಾಣೋತ್ಸವದಲ್ಲಿ ಎಲ್ಲರೂ ಭಾಗಿಯಾಗಿ ಧನ್ಯರಾಗಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.